ಬಾಸ್ ಆಕ್ಟಿಂಗು ಎಕ್ಸ್ಟ್ರಾರ್ಡಿನರಿ. ಎಷ್ಟು ಸಾರಿ ನೋಡಿದ್ರು ಬೇಜಾರಾಗಲ್ಲ. ಡೆವಿಲ್ ನಿಜ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಡೆವಿಲ್ನೇ 100 days ಪಕ್ಕ. ಟ್ವಿಸ್ಟ್ ಟ್ವಿಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ ಸರ್. ಸೈಕಾಗೈತೆ. ಚೆನ್ನಾಗಿದೆ. ಸೂಪರ್ 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 ಮೂವಿ. ತಗಡೆ ಚಿನ್ನನೇ. ತಗಡು ಬಂದ್ ಇಲ್ಲಿ ಫಿಲಂ ನೋಡಿದ್ರೆ ಚಿನ್ನ ಯಾರು ಅಂತ ಗೊತ್ತಾಗುತ್ತೆ. ಸಾಕಾದಾಗೈತೆ. ತುಂಬಾ ಚೆನ್ನಾಗಿದೆ ರಾಜಕಾರಣ. ಈ ಎಲ್ಲ ಅಲಂಕಾರ ನೋಡಕ್ಕೆ ಬಾಸ್ ಹೊರಗಡೆ ಇರ್ಬೇಕಿತ್ತು. ಚೆನ್ನಾಗಿದೆ. ಸೂಪರ್ ಆಗಿದೆ ಬ್ರೋ. ಸೂಪರ್ ಮಸ್ತ್ ಆಗಿದೆ. ಡೆವಿಲ್ ಯಾರು ಅಂತ ಪಾರ್ಟ್ ನೋಡ್ಬೇಕು ನಾವು. ಸೂಪರ್ ಥ್ರಿಲ್ ಆಗಿದೆ. ಸೂಪರ್ ಆಗಿದೆ. ಬ್ಲಾಕ್ ಬಸ್ಟರ್. ನೆಕ್ಸ್ಟ್ ಲೆವೆಲ್. ಇದುವರೆಗೂ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಡಬಲ್ ಆಕ್ಟಿಂಗ್ ಅಂತ. ಮೂವಿಗೆ ಬಂದ್ಮೇಲೆ ಗೊತ್ತಾಯ್ತು. ಅದರಿಂದ ಎಲ್ರು ಬಂದ್ ಮೂವಿ ನೋಡಿ, ಮೊಬೈಲ್ ಅಲ್ಲೆಲ್ಲ ನೋಡ್ಬೇಡಿ, ಥಿಯೇಟರ್ ಬಂದ್ ಫಿಲಂ ನೋಡಿ. ಧನುಷ್ ಸಾರಿ ಕೃಷ್ಣ. ಡೆವಿಲ್ ಅನ್ನೋದು ತುಂಬಾ ಸೂಪರ್ ಆಗಿದೆ ಸಿನಿಮಾ. ಒಳ್ಳೆ ಮೇಕಿಂಗ್, ಒಳ್ಳೆ ಸಾಂಗ್, ಒಳ್ಳೆ ಕಾಮಿಡಿ. ದರ್ಶನ್ ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ಫಸ್ಟ್ ಸಾರಥಿ ಮಾಡಿದ್ರು, ಆಮೇಲೆ ಕಾಟೇರ ಮಾಡಿದ್ರು. ಇದು ಡೆವಿಲ್ ಅನ್ನೋದು ಸೂಪರ್ ಆಗಿ ಅಂದ್ರೆ ಸೆಂಚುರಿ ಸಿನಿಮಾ. ಆದ್ರೆ ಒಂದೊಂದು ಆಕ್ಟಿಂಗ್ ಸೂಪರ್ ಆಗಿದೆ. ಮತ್ತೆ ಕೃಷ್ಣ ಕೊಳಲು ಊದೋದು ಗೊತ್ತು, ಆದ್ರೆ ಕುರುಕ್ಷೇತ್ರದಲ್ಲಿ ಕೃಷ್ಣ ಶಂಖ ಊದೋದು ಗೊತ್ತು ಅಂತ ಡೈಲಾಗ್ ಅಂತೂ ಸೂಪರ್ ಆಗಿದೆ. ಈ ಸಿನಿಮಾದಲ್ಲಿ ಕೃಷ್ಣನ್ ಕ್ಯಾರೆಕ್ಟರ್, ಡೆವಿಲ್ ಕ್ಯಾರೆಕ್ಟರ್ ಅದ್ಭುತವಾಗಿದೆ. ಸಿನಿಮಾ ಎಲ್ಲರೂ ಸಹ ಇಂಥ ಸಿನಿಮಾಗಳನ್ನ ಬೆಳೆಸಿ. ಇದು 3 ಸಿನಿಮಾ ಮಾಡಿದಾರೆ, 3 ಸಿನಿಮಾ ಹಿಟ್ ಆಗಿದೆ. ಅವ್ರು ಆದಷ್ಟು ಬೇಗ ಬಂದು ಇಂಥ ಒಳ್ಳೆ ಸಿನಿಮಾಗಳನ್ನ ಕೊಡ್ಲಿ ಅಂತ ಕೇಳ್ಕೊತೀವಿ. ಈ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಕೃಷ್ಣ ಕ್ಯಾರೆಕ್ಟರ್ ಚೆನ್ನಾಗಿದೆ, ಡೆವಿಲ್ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅಲ್ಲಿ ಮಾಡಿರುವಂತ ಎಲ್ಲ ಅಭಿನಯ ಒಂಚೂರು ಬೇಜಾರಾಗಲ್ಲ. ಇನ್ನೊಂದ್ಸಲ ನೋಡ್ಬೇಕು ಅನ್ಸುತ್ತೆ. ನಮ್ಮ ಕುಟುಂಬ, ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ಸಿನಿಮಾ ಮತ್ತೆ ತೋರಿಸ್ಬೇಕು, ನಾವು ಮತ್ತೆ ನೋಡ್ಬೇಕು ಅಂತ ಅನ್ಸ್ಕೊಂಡಿದ್ವಿ. ಸಿನಿಮಾ ಸಾಕಾಗಿದೆ ಸರ್. ಸಾಂಗ್ ಇರ್ಬೋದು, ಒಳ್ಳೆ ಸೆಂಟಿಮೆಂಟ್ ಇದೆ, ಒಳ್ಳೆ ಲವ್ ಇದೆ, ಒಳ್ಳೆ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ. ಅದು ಅದ್ಭುತವಾಗಿದೆ. ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.